ನಮ್ಮ ಜೀವನವನ್ನ ನಿಜವಾಗ್ಲೂ ರೂಪಿಸೋದು ನಮ್ಮ ಪರಿಸ್ಥಿತಿಗಳೆಲ್ಲ ಬದಲಿಗೆ ನಾವು ತಗೊಳ್ಳೋ ನಿರ್ಧಾರಗಳು. ಬನ್ನಿ ಈ ಒಂದು ಶಕ್ತಿಶಾಲಿ ಸತ್ಯದ ಬಗ್ಗೆ ಇವತ್ತು ನೋಡೋಣ. ಕೇಳೋಕೆ ಇದು ಸ್ವಲ್ಪ ಕಠೋರ ಅನ್ನಿಸ್ಬೋದು ಅಲ್ವಾ? ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಜೀವನದಲ್ಲಿ ಎಲ್ಲಾದ್ರೂ ಸ್ಟಕ್ ಆಗಿದೀವಿ, ಮುಂದೆ ಹೋಗೋಕೆ ಆಗ್ತಿಲ್ಲ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಹಾಗನ್ಸಿದ್ರೆ ನಾವು ಹಿಂದೆ ತಗೊಂಡ ನಿರ್ಧಾರಗಳ ಸರಪಳಿಯನ್ನೇ ಒಮ್ಮೆ ತಿರುಗಿ ನೋಡ್ಬೇಕಾಗತ್ತೆ. ನೋಡಿ, ಪ್ರತಿಯೊಂದು ದಿನ ಅಂದ್ರೆ ಅದು ಸಣ್ಣ ಸಣ್ಣ ಆಯ್ಕೆಗಳ ಒಂದು ಸರಣಿ ಅಷ್ಟೇ. ಏನು ಮಾಡಬೇಕು, ಏನನ್ನ ಬಿಟ್ಟುಬಿಡಬೇಕು, ನಮ್ಮ ಸಮಯವನ್ನ ಎಲ್ಲಿಗೆ ಕೊಡಬೇಕು, ಹೀಗೆ. ಈ ಸಣ್ಣಪುಟ್ಟ ನಿರ್ಧಾರಗಳು ಒಂದೊಂದಾಗಿ ನೋಡಿದ್ರೆ ಅಷ್ಟೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ಬೋದು, ತುಂಬಾ ನಿರುಪದ್ರವಿ ಅಂತ ಕಾಣುತ್ತೆ. ಆದ್ರೆ ಕಾಲ ಕಳೆದಂತೆ ಇವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ನಿರ್ಧರಿಸ್ಬಿಡ್ತವೆ. ಸರಿ, ಈ ಪರಿಕಲ್ಪನೆಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಸರಳವಾದ ಕಥೆಯನ್ನ ನೋಡೋಣ. ಇದನ್ನ 2 ದಾರಿಗಳ ಕಥೆ ಅಂತ ಕರೀಬೋದು. ಓಕೆ, ಇಬ್ರು ವ್ಯಕ್ತಿಗಳನ್ನ ಕಲ್ಪನೆ ಮಾಡ್ಕೊಳ್ಳಿ. ಇಬ್ರೂ ತಮ್ಮ ಜೀವನವನ್ನ, ತಮ್ಮ ಕೆರಿಯರನ್ನ ಒಂದೇ ಪಾಯಿಂಟ್ನಿಂದ ಶುರು ಮಾಡ್ತಾರೆ. ಇಬ್ರದ್ದು ಒಂದೇ ರೀತಿಯ ಕೆಲ್ಸ, ಸಿಕ್ಕಿರೋ ಅವಕಾಶಗಳು ಒಂದೇ ರೀತಿ, ಎಲ್ಲವೂ ಸೇಮ್ ಟು ಸೇಮ್. ಆದ್ರೆ ಕೆಲವು ವರ್ಷಗಳು ಕಳೆದ ಮೇಲೆ ಏನಾಗುತ್ತೆ ಗೊತ್ತಾ? ಒಬ್ಬ ವ್ಯಕ್ತಿ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೀತಾ ಹೋಗ್ತಾರೆ. ಆದರೆ ಇನ್ನೊಬ್ರು ಅವರು ಶುರು ಮಾಡಿದ ಜಾಗದಲ್ಲೇ ಉಳಿದುಬಿಡ್ತಾರೆ. ಯಾಕೆ ಹೀಗೆ? ಈ ದೊಡ್ಡ ವ್ಯತ್ಯಾಸಕ್ಕೆ ಕಾರಣವಾದ್ರೂ ಏನು? ಇದೇ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಅದುವೇ ಆಯ್ಕೆಯ ಗುಣಮಟ್ಟ. ಇದು ಕೇವಲ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲ, ಅದನ್ನೂ ಮೀರಿದ ಒಂದು ವಿಷಯ. ಹಾಗಾದ್ರೆ ಆ ಇಬ್ಬರ ನಡುವಿನ ನಿಜವಾದ ವ್ಯತ್ಯಾಸವಾದ್ರೂ ಏನು? ಇಬ್ರೂ ಒಂದೇ ರೀತಿ ಪ್ರಯತ್ನ ಪಟ್ಟಿರಬಹುದಲ್ವೇ? ಹೌದು. ಹಾಗಾಗಿ ವ್ಯತ್ಯಾಸ ಕೇವಲ ಪ್ರಯತ್ನದಲ್ಲಿಲ್ಲ. ಆ ನಿಜವಾದ ವ್ಯತ್ಯಾಸ ಅಂದ್ರೆ ನಿರ್ಧಾರದ ಗುಣಮಟ್ಟ. ಇದೇ ನೋಡಿ ಬೆಳವಣಿಗೆಯನ್ನ ನಿಂತ ನೀರಂತಿರೋ ಸ್ಥಿತಿಯಿಂದ ಬೇರ್ಪಡಿಸೋದು. ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ನಿರ್ಧಾರಗಳನ್ನ ತಗೋತೀವಿ ಅನ್ನೋದು ಇಲ್ಲಿ ಅತೀ ಮುಖ್ಯ. ಒಂದು ಸರಾಸರಿ ನಿರ್ಧಾರ ತಗೊಂಡಾಗ ಹೇಗನ್ಸುತ್ತೆ? ತುಂಬ ಸೇಫ್, ಸುಲಭ, ಆರಾಮದಾಯಕ ಅಲ್ವಾ? ಆದರೆ ಒಂದು ಶಕ್ತಿಶಾಲಿ ನಿರ್ಧಾರ ತಗೋಬೇಕಾದ್ರೆ ಆಗ ಅನಿಶ್ಚಿತತೆ ಕಾಡುತ್ತೆ, ಒಂಥರ ಅಹಿತಕರ ಅನಿಸುತ್ತೆ, ಕೆಲವೊಮ್ಮೆ ಅಪಾಯಕಾರಿ ಅಂತಾನೂ ಅನಿಸ್ಬೋದು. ಹಾಗಿದ್ಮೇಲೆ ಹೆಚ್ಚಿನ ಜನ ಯಾಕೆ ಯಾವಾಗಲೂ ಸುಲಭದ ದಾರಿಯನ್ನೇ ಆಯ್ಕೆ ಮಾಡ್ಕೋತಾರೆ? ಇದರ ಹಿಂದೆ ಒಂದು ಸೈಕಾಲಜಿ ಇದೆ. ಅಷ್ಟೇ ಅಲ್ಲ, ಅದಕ್ಕೊಂದು ಗುಪ್ತ ಬೆಲೆ ಕೂಡ ಇದೆ. ಇದಕ್ಕೆ ಕಾರಣ ತುಂಬಾ ಸರಳ. ಯಾಕಂದ್ರೆ ಹೆಚ್ಚಿನ ಜನ ಬೆಳವಣಿಗೆಯ ಕಷ್ಟಕ್ಕಿಂತ ಆರಾಮಾಗಿರೋದನ್ನೇ ಇಷ್ಟಪಡ್ತಾರೆ. ದೂರದ ಲಾಭಕ್ಕಿಂತ ಸದ್ಯಕ್ಕಿರೋ ಸುಖವೇ ಮುಖ್ಯ ಅನ್ಕೋತಾರೆ. ಮತ್ತು ಪರಿಣಾಮಕಾರಿಯಾದ ದಾರಿಗಿಂತ ಸುಲಭವಾಗಿ ಕಾಣಿಸೋ ದಾರಿಯಲ್ಲೇ ನಡೀತಾರೆ. ಒಂದು ವಿಷಯವನ್ನ ಯಾವತ್ತೂ ಮರಿಬಾರದು. ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ಗುಪ್ತ ಬೆಲೆ ಇದ್ದೇ ಇರುತ್ತೆ. ನಾವು ಸುಲಭದ ದಾರಿಯನ್ನು ಆರಿಸ್ಕೊಂಡಾಗ ನಾವು ನಮ್ಮ ಭವಿಷ್ಯದ ಬೆಳವಣಿಗೆಯನ್ನೇ ಪಣಕ್ಕಿಡ್ತಾ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಇನ್ಮುಂದೆ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ಸುಲಭನಾ ಅಂತ ಅಲ್ಲ. ಬದಲಿಗೆ ನಾವು ಕೇಳ್ಬೇಕಾಗಿರೋದು, ಈ ನಿರ್ಧಾರ ಬರೋ 6 ತಿಂಗಳಲ್ಲಿ ನನ್ನನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ? ನೋಡಿ, ಈ ಒಂದು ಪ್ರಶ್ನೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ. ಸರಿ, ಹಾಗಾದ್ರೆ ಸುಲಭ ಮತ್ತು ಉತ್ತಮ ಅನ್ನೋದರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಆಯ್ಕೆಗಳನ್ನ ಹೇಗೆ ಮಾಡೋದು, ಅದಕ್ಕೊಂದು ಚೌಕಟ್ಟಿದೆ. ಇದು ಕೇಳೋಕ್ ಕಷ್ಟ ಆದ್ರೂ ಇದೇ ಸತ್ಯ. ನಮ್ಮ ನಿರ್ಧಾರಗಳು ಬದಲಾಗದೆ ಹೋದ್ರೆ ನಮ್ಮ ಫಲಿತಾಂಶಗಳು ಕೂಡ ಬದಲಾಗೋದಿಲ್ಲ, ಯಾವತ್ತೂ ಇಲ್ಲ. ನಿಜವಾದ ಬದಲಾವಣೆ ಶುರುವಾಗೋದೇ ನಮ್ಮ ನಿರ್ಧಾರಗಳಿಂದ. ಹಾಗಾಗಿ ಮುಂದಿನ ಸಲ ಯಾವುದಾದ್ರೂ ಒಂದು ಆಯ್ಕೆ ನಿಮ್ಮ ಮುಂದೆ ಬಂದಾಗ ಒಂದೇ ಒಂದು ಕ್ಷಣ ನಿಂತು ನಿಮ್ಮನ್ನೇ ಹೀಗೆ ಪ್ರಶ್ನೆ ಮಾಡ್ಕೊಳ್ಳಿ, ಈ ಆಯ್ಕೆ ನನ್ನ ಜೀವನವನ್ನ ಸದ್ಯಕ್ಕೆ ಸುಲಭ ಮಾಡ್ತಿದೀಯಾ ಅಥವಾ ನನ್ನ ಭವಿಷ್ಯವನ್ನ ಉತ್ತಮ ಮಾಡ್ತಿದೀಯಾ? ಆ ಉತ್ತರದಲ್ಲೇ ನಿಮ್ಮ ಮುಂದಿನ ದಾರಿ ಅಡಗಿದೆ.